ಲೋಕಸಭೆ ಎಲೆಕ್ಷನ್ ಸಮೀಪಿಸ್ತಾ ಇದ್ದ ಹಾಗೆ ಚುನಾವಣೆಯ ಅಖಾಡ ಕೂಡ ರಂಗೇರ್ತಾ ಇದೆ. ಕಮಲ ಕೆರೆಯಲ್ಲಿದ್ರೆ ಚಂದ, ತೆನೆ ಹೊಲದಲ್ಲಿದ್ರೆ ಚಂದ. ಈ ದಾನ ಧರ್ಮ ಮಾಡೋ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ. ಏನಾಯ್ತು ಈ ಕೈಗೆ ದಾನ ಕೊಟ್ರಿ, 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಂದವು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ನಾಯಕರ ಕಾಲೆಳೆದಿದ್ದಾರೆ. ಜೆಡಿಎಸ್ ಬಿಜೆಪಿ ಮೈತ್ರಿ ನಾಯಕರ ವಿರುದ್ಧ ಡಿಕೆಶಿ ಏನು ಹೇಳಿದ್ರು ನೋಡೋಣ. ಏನ್ ಪಂಚ್ ಗುರುನಲ್ಲಿ. ನಾನು ಚುನಾವಣೆ ಮುಂಚಿತವಾಗಿ ಬಂದು ಒಂದು ಮಾತು ಹೇಳಿದೆ. ಏನ್ ಹೇಳಿದೆ? ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದ್ದೆ. ಏನಾಯ್ತು? ಈ ಕೈಗೆ ದಾನ ಕೊಟ್ರಿ, ಇರಲ್ಲ, ಕೈಗೆ ಅಧಿಕಾರ ಕೊಟ್ರಿ, ಏನಾಯ್ತು? 5 ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದೋ. ಅನ್ಕಂಟ್ರೋಲ್ಡ್ ಬ್ಲಡ್ ಶುಗರ್ ಇಂದ ಕಣ್ಣು, ಕಿಡ್ನಿ, ಹಾರ್ಟ್, ನರಮಂಡಲಕ್ಕೂ ಅಪಾಯ. ಮಧುಮೇಹ ಎನ್ ಸಕ್ಕರೆ ನಿಯಂತ್ರಣದೊಂದಿಗೆ ನಿಮ್ಮ ಅಂಗಾಂಗಗಳ ಆರೋಗ್ಯನೂ ಕಾಪಾಡುತ್ತೆ. ತಾಯಿ ಎಲ್ಲ ಉಚಿತವಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಿರ್ತಾನೆ. ಎಲ್ಲರಿಗೂ 2,000 ರೂಪಾಯಿ ಬರ್ತಾ ಇದೆ ತಾನೆ. ವಿದ್ಯುತ್ ಶಕ್ತಿ ಫ್ರೀ, 0 ಬಿಲ್ ಬರ್ತಾ ಇದೆ ತಾನೆ. 10 ಕೆಜಿ ಅಕ್ಕಿ ಬರ್ತಾ ಇದೆ ತಾನೆ. ನಿರುದ್ಯೋಗ ಯುವಕರಿಗೆ 3,000 ಬರ್ತಾ ಇದೆ ತಾನೆ. ಇಂಥ ಯೋಜನೆ ಇವತ್ತು ಬಿಜೆಪಿಯವರು ಹೇಳ್ತಾ ಇದ್ದಾರೆ. ಪಾಪ ಬಿಜೆಪಿ ದಳದ ಅಭ್ಯರ್ಥಿನ ಈಗ ಬಿಜೆಪಿ ಚಿಹ್ನೆ ನಿಲ್ಲಿಸ್ಬಿಟ್ಟಿದ್ದಾರೆ. ನಾನು ಅದನ್ನು ಚರ್ಚೆ ಮಾಡಕ್ ಹೋಗುದಿಲ್ಲ. ಇನ್ ದಳ ಎಲ್ಲಿದೆ? ಇವತ್ತು ಕುಮಾರಣ್ಣ 2 ಬಾರಿ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆಗಿ ನಿಮ್ಮನ್ನೆಲ್ಲ ಬಿಟ್ಟು ಈಗ ಎಲ್ಲಿ ಹೊರಟಿದ್ದಾರೆ? ಮಂಡ್ಯಗೆ ಹೊರಟಿದ್ದಾರೆ. ನೀವೆಲ್ಲ ಅವ್ರಿಗೆಲ್ಲ ಟಾಟಾ ಗುಡ್ ಬೈ ಹೇಳ್ಬೇಕು. ಏನೋ ಟಾಟಾ ಗುಡ್ ಬೈ ಹೇಳ್ಬೇಕು. ಯಾರು ನಿಮ್ಗೆ ಜೀವವನ್ನು ಕೊಟ್ರೆ, ಯಾರು ಅಧಿಕಾರವನ್ನು ಕೊಟ್ರೆ, ನಿಮ್ಮ ಮೇಲೆ ನಂಬಿಕೆ ಇಲ್ಲದೆ ಇವತ್ತು ಪಕ್ಕದ ಕ್ಷೇತ್ರಕ್ಕೆ ಹೋಗಿದ್ದಾರೆ ಅನ್ನೋದಾದ್ರೆ ನಿಮ್ಮ ಮೇಲೆ ನಾನು ಇವತ್ತು ಜನತಾದಳದ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಬಿಜೆಪಿ ಕಾರ್ಯಕರ್ತರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ. ಇವತ್ತು ನಿಮ್ಮ ಬಗ್ಗೆ ವಿಶ್ವಾಸ ಇಲ್ಲ. ನಾನು ರೆಡಿಮೇಡ್ ಗಂಡು ನಿಮ್ಗಿದ್ದೇನೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.